ಬರೆಯೋದು ಇದು ಬರೆದಿಲ್ಲ ಅದರಾಗಿ ಕ್ರಮ ಸಂಖ್ಯೆ 1 ಅದೊಂದು ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಗೀತಕ್ ಅವರ ಒಂದು ಚುನಾವಣೆ ಪ್ರಚಾರದ್ದು ನನಗೆ ಬಹಳ ತೃಪ್ತಿ ತಂದಿದೆ. ನಾವು ಏನ್ ಪ್ಲಾನ್ ಮಾಡಿದ್ವಿ, ಯಾಕಂದ್ರೆ ನಾವೆಲ್ಲ ಒಂದು ಸೆಗ್ರಿಗೇಟ್ ಮಾಡ್ಕೊಂಡಿದ್ವಿ, ಈ ತರ ನಾವು ಚುನಾವಣೆಯನ್ನು ಮಾಡ್ಬೇಕಂತ ಹೇಳಿ ನಾವೊಂದು ಟಾರ್ಗೆಟ್ ಮಾಡಿದ್ದು ಗೀತಕ್ ಅವರು ಮತ್ತೆ ಶಿವಣ್ಣ ಅವ್ರ ಜೊತೆ ಇಬ್ರು ಸೇರಿ ಅವ್ರ ಪ್ರಚಾರಕ್ಕೆ ಹೋದಾಗ ಅವ್ರು ಇಷ್ಟು ಜನರನ್ನ ಟಚ್ ಮಾಡ್ಬೇಕು. ಯಾಕಂದ್ರೆ ಮತದಾರರಿಗೆ ನೀವು ಮನವರಿಕೆ ಮಾಡಲಿಲ್ಲ ಅಂದ್ರೆ ಅದು ಮತಗಳು ಪರಿವರ್ತನೆ ಆಗೋದಿಲ್ಲ. ಸುಮಾರು 3.5 ಲಕ್ಷದಿಂದ 4 ಲಕ್ಷವರೆಗೂ ಇವತ್ತಿನವರೆಗೂ ಅದರ್ ದನ್ ನಾಮಿನೇಷನ್ ಒಂದು ಬಿಟ್ಟು ಮತ್ತೆ ಅವ್ರು ಯಾವತ್ತು ಫಸ್ಟ್ ಡೇ ಬಂದರು ಭದ್ರಾವತಿಯಿಂದ 12 ದಿವಸ ಬಿಟ್ಟು ಒಂದು 3.5 ಲಕ್ಷ ಜನರನ್ನ ಅವ್ರು ನೇರವಾಗಿ ಭೇಟಿ ಮಾಡಿ ನಿನ್ನೆಗೆ ನಾವು ಅಪ್ರಾಕ್ಸಿಮೇಟ್ಲಿ ಎವ್ರಿ ಡೇ ನಮ್ಮ ವಾರೂಮ್ ಅಲ್ಲಿ ನಾವು ತಗೊಳ್ತೀವಿ ಏನೇನಾಗಿದೆ ಅಂತೇಳಿ ಸುಮಾರು 3.5 ಲಕ್ಷ ಜನರಿಗೆ ಮಾತಾಡಿರ್ತಕ್ಕಂಥದ್ದು. ಮತ್ತೆ ಸುಮಾರು ಈ ಕೆಲವು ರ್ಯಾಲೀಸ್ ಅಲ್ಲಿ ಅದನ್ನೆಲ್ಲ ತಗೊಂಡಾಗ ಸುಮಾರು 1 ಲಕ್ಷ ಜನರಿಗೆ ಕೆಲವು ಸತಿ ರಿಪೀಟ್ ಆಗಿರ್ತಾರೆ, ಅದಕ್ಕೆ ನಾವು ಅದನ್ನ ತಗೊಳ್ಳೋದಕ್ಕಾಗಲ್ಲ. ಮತ್ತೆ ಬರೋ ಇನ್ನು 10 ದಿವಸ ಏನಿದೆ ಇವತ್ತಿಗೆ ಹೆಚ್ಚು ಕಮ್ಮಿ ಅದಕ್ಕೆ 23 ನೆಕ್ಸ್ಟ್ ಒಂದು 12 ದಿವಸದೊಳಗೆ we are going to touch another 3.5 to 4 lakh people because road shows ಎಲ್ಲ ಸ್ಟಾರ್ಟ್ ಆಗುತ್ತೆ. ನಾವು ಇಷ್ಟು ದಿವಸ ಗೀತಕ್ ಅವರಿಗೆ ಅವರೇ ಹೋಗ್ಬೇಕು, ಮನವರಿಕೆ ಆಗಬೇಕು. ಕೆಲವರೆಲ್ಲ ಟೀಕಾ ಟಿಪ್ಪಣಿಯನ್ನ ಗೀತಾ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಕೆಲವರು ಮಾಡಿದ್ರು, ಅವರಿಗೆಲ್ಲ ಉತ್ತರ ಕೊಡ್ತಕ್ಕಂಥದ್ದನ್ನ ಗೀತಕ್ಕ ಈಗಾಗಲೇ ಶುರು ಮಾಡಿದ್ದಾರೆ. ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಪಕ್ಷದ ವತಿಯಿಂದ ನಾವು ಏನು ಅಂದ್ಕೊಂಡಿದ್ವಿ ಅದು ಬಹಳ ಅದ್ಭುತವಾಗಿ ತುಂಬಾ ಚೆನ್ನಾಗಿ ನೀಟಾಗಿ ಕೆಲಸ ನಡೀತಾ ಇದೆ ಅಂತಕ್ಕಂಥದ್ದನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನೀವು ಮಾಧ್ಯಮದವರು ಕೂಡ ನಮಗೆ ಸಾಕಷ್ಟು ಸಹಕಾರವನ್ನು ಮಾಡಿದ್ವಿ. ಏನು ಪ್ರಚಾರ ಬೇಕೇ ಬೇಕಾಗ್ತದೆ, ಯಾಕೆಂದ್ರೆ ಅಭ್ಯರ್ಥಿಗಳಿಗೆ 8 ಕ್ಷೇತ್ರ ಇರಬೇಕಾದ್ರೆ ವಿಧಾನಸಭಾ ಕ್ಷೇತ್ರ ಎಲ್ಲಾ ಕಡೆನೂ ನಾವು ಹೋಗೋದಕ್ಕೆ ತುಂಬಾ ತೊಂದರೆ ಆಗುತ್ತೆ. ಆ ಮಾಹಿತಿಯನ್ನ ಕೊಡ್ತಕ್ಕಂಥದ್ದನ್ನ ನೀವೆಲ್ಲ ಪಕ್ಷಕ್ಕೂ ಮಾಡಿದಂಗೆ ನಮ್ಗೆ ಕೂಡ ನೀವು ಸಹಕಾರ ಮಾಡಿದ್ದೀರಿ. ಅದಕ್ಕೆ ನಿಮ್ಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಂತೋಷ ಇದೆ, ರಾಜ್ಯದ ನಾಯಕರುಗಳು ಕೂಡ ಹೇಳಿದ್ರು ಬಿಜೆಪಿಯವರು, ಇಲ್ಲ ನಾವೆಲ್ಲ 1 ಲಕ್ಷ 2 ಲಕ್ಷ 3 ಲಕ್ಷ ಒಂದೊಂದು ದಿವಸ ಲಕ್ಷಗಳ ಗಟ್ಟಲೆ ಗೆಲ್ತೀವಿ ಅಂತ ಹೇಳಿ ಅವ್ರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಆದರೆ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷದವರು ಎಷ್ಟೇ ತಿಳ್ಕೊಳ್ದಾಗ ಹೊಡೆದ್ರೂ ಈ ಚುನಾವಣೆಯಲ್ಲಿ ಸೋಲ್ಸೋದಕ್ಕೆ ಅಸಾಧ್ಯ. ಅವ್ರು ಏನೇನು ನಂಬರ್ ಕೊಡ್ತಾ ಇದ್ದಾರೆ ಅವ್ರ ವಿರುದ್ಧವಾಗಿ ನಮಗೆ ಅದು ಬರುತ್ತೆ ಅಂತೇಳಿ ವಿಶ್ವಾಸ ಮಾತ್ರ ಇದೆ. ಅದನ್ನ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಎಲ್ಲರಿಗೂ ಗೆದ್ದವ್ರಿಗೆ ಹೆಗಡ ಮುಂದೆ ನಾವೇನು ಮಾಡೋಕ್ಕಾಗಲ್ಲ. ಅದು ನಾವು ಹೆಗಡ ಇಟ್ಕೊಂಡು ಓಡಾಡ್ತಾ ಇಲ್ಲ, ಬೇರೆಯವ್ರು ಮೋಸ್ಟ್ಲಿ ಹೆಗಡ ಇಟ್ಕೊಂಡು ಓಡಾಡ್ತಾ ಇದ್ದಾರೆ, ಅವ್ರು ಯಾರಂತ ಹೇಳ್ತಿಲ್ಲ. ಅದಕ್ಕಿಂತ ಪೂರ್ವಕವಾಗಿ ಐ ಆಮ್ ವೆರಿ ಹ್ಯಾಪಿ. ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಶಿವರಾಜ್ ಕುಮಾರ್ ಬಹಳ ಅಭಿಪ್ರಾಯ ನಿನ್ನೆ ಕೋಸ್ಟಲ್ ಪಾರ್ಕ್ ಇಲ್ಲಿ ನಮ್ಮ ಬೈಂದೂರಲ್ಲಿ ಬಹಳ ಅದ್ಭುತವಾಗಿ ಬಹಳ ಚೆನ್ನಾಗಿ ಅವ್ರು ಹೆಚ್ಚು ಕಮ್ಮಿ ಕೋಸ್ಟಲ್ ಭಾಗ ಗ್ರಾಮ ಪಂಚಾಯತಿಗೆ ಎಲ್ಲ ಕಡೆ ಮುಗ್ದಾಯ್ತು. ಇನ್ ಬ್ಯಾಲೆನ್ಸ್ ಇರೋದು ರೋಡ್ ಶೋಸ್ ಮಾತ್ರ. ಇಲ್ಲಿ ಕರಾವಳಿ ಭಾಗದಲ್ಲಿ ರೋಡ್ ಶೋಸ್ನ ಐ ಥಿಂಕ್ 30ನೇ ತಾರೀಕೇನೋ ಟೈಮ್ ಕೊಟ್ಟಿದ್ದಾರೆ. ಅದು ಅಧ್ಯಕ್ಷರು ಮತ್ತೆ ನಮ್ಮ ಏನು ಟೂರ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅವರು ಕೆಲವು ಸ್ಟಾರ್ಸ್ ಕೂಡ ಬರ್ತಾರೆ. ಅದನ್ನ ನಾನು ಕೆಲವು ಸೂಕ್ಷ್ಮವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಮತ್ತೆ ಇವಾಗ ತಮಗೆಲ್ಲ ಗೊತ್ತಿದೆ, ನೀವು ಮಾಧ್ಯಮದಲ್ಲಿ ಬರೆದ್ರಿ KC ಈಶ್ವರಪ್ಪ ಅವ್ರ ಬಗ್ಗೆ ಅವರು ಏನು ಉಚ್ಚಾಟನೆ ಆಗಿರೋದು ಅದನ್ನೆಲ್ಲ ನಾನು ಚರ್ಚೆ ಮಾಡಕ್ ಹೋಗೋದು, ಯಾಕೆಂದ್ರೆ ಅವ್ರ ಮನೆ ಗಲೀಜ್ನ ನನ್ನ ಬಾಯಲ್ಲಿ ನಾನು ಹೊಲಸನ್ನ ತಗೊಳೋದಕ್ಕೆ ಹೋಗೋದಿಲ್ಲ. ಆದ್ರೆ KC ಈಶ್ವರಪ್ಪ ಅವರು ಇಷ್ಟೊಂದು ವಯಸ್ಸಾಗಿ ಇಂಥ ವಯಸ್ಸಾಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಪಾಪ ಕಷ್ಟಪಟ್ಟಿದ್ದಾರೆ, ಅವರೇ ಹೇಳ್ಕೊಂಡಿದ್ದಾರೆ. ನಾವು RSS ಅಲ್ಲಿ ನಾವು ಜೀವನ ಇಡೀ ನಾವು ಪಡ್ಕೊಂಡು ಬಂದ್ವಿ. ಯಡಿಯೂರಪ್ಪ ಪಕ್ಷ ಬಿಟ್ಟು ಹೋದಾಗೂ ಕೂಡ ನಾವು ಬಿಡಲಿಲ್ಲ. ಅವರು ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ರು. ನಾನು ಅದು ಮುಚ್ಚಿಸಕ್ಕೆ ಹೋಗಲ್ಲ, ಯಾಕಂದ್ರೆ ನೀವೆಲ್ಲ ನೋಡಿದ್ವಿ. ಆದ್ರೆ ಪದೇ ಪದೇ ಈಶ್ವರಪ್ಪ ಅವರು ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಒಂದ್ ಕಡೆಗೆ ಗೀತಾ ಶಿವರಾಜ್ ಕುಮಾರ್ ಅವರು ನನ್ನ ಸೋದರಿ ಸಭಾನ ಡಮ್ಮಿ ಕ್ಯಾಂಡಿಡೇಟ್ ಫಸ್ಟ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ನಮಗೆ ಕಾಂಗ್ರೆಸ್ ಅವರು ಫೋನ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಶ್ವರಪ್ಪ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅವ್ರು ಗಂಡಸಾದ್ರೆ ನಿಜವಾಗ್ಲೂ ಗಂಡಸಾದ್ರೆ ಅವ್ರ ಮಗನಿಗೆ ಸೀಟ್ ಕೊಡಿಸೋ ಯೋಗ್ಯತೆ ಅವರಿಗಿಲ್ಲ. ಅವ್ರ ಮಗನಿಗೆ ಒಂದು ಮಿಲ್ಕ್ ಬಾಟಲ್ ಕೊಟ್ಟು ಅದನ್ನ ಚೀಟ್ ಕೊಟ್ಟು ಕೂತ್ಕೊಳ್ಳೋದಕ್ಕೆ ಹೇಳಿ. ಯಾಕೆಂದ್ರೆ ಅವ್ರು ಯಾಕೆ ಇಷ್ಟು ಕೀಳ್ಮಟ್ಟವಾಗಿ ಮಾತಾಡ್ತಿದ್ದೀನಿ ಅಂದ್ರೆ, ಗೀತಾ ಶಿವರಾಜ್ ಕುಮಾರ್ ಅಗೌರವ ಕೊಡ್ತಕ್ಕಂಥ ವ್ಯಕ್ತಿಯನ್ನ ನಾನು ಖಂಡನೆಯನ್ನ ಮಾಡ್ತೀನಿ. ಈಶ್ವರಪ್ಪ ಅವರೇ ನಿಮ್ಮಂತ ಕೀಳ್ಮಟ್ಟದ ರಾಜಕಾರಣಿ ಇನ್ಯಾರೂ ಇಲ್ಲ.
ಯಾಕೆ ಅಂತ ಹೇಳಿದ್ರೆ ನಿಮಗೆ ಶಿವಮೊಗ್ಗ ಜಿಲ್ಲೆಯ ಧ್ವನಿಯಾಗಿ ನೀವು ಇರಬೇಕು ಅಂತ ಹೇಳಿ ಬಂದಿಲ್ಲ. ನಿಮ್ಮ ಮಗನಿಗೆ ಸೀಟ್ ಕೊಟ್ಟಿಲ್ಲ ಅನ್ನೋದಕ್ಕೆ ಮಾತ್ರ ನೀವು ಸೀಮಿತವಾಗಿರ್ತಕ್ಕಂಥ ಲೋಯೆಸ್ಟ್ ರಾಜಕಾರಣಿ. ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಅದು ಹೆಂಗಾದ್ರೂ ಗೊತ್ತಿಲ್ಲ ನಿಮಗೆ. ಲೆಫ್ಟ್ ಸೈಡ್ ಈಶ್ವರಪ್ಪರು, ರೈಟ್ ಸೈಡ್ ಯಡಿಯೂರಪ್ಪರು ಅಂತ ಹೇಳಿ ನೀವು ಮಾತಾಡ್ತಾ ಇದ್ದೀವಿ. ಆಸ್ತಿ ಅವ್ರ ಹಕ್ಕು, ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ಹೆಂಗಾದ್ರೂ ಬೆಳೆದ್ಕೊಳ್ಳಿ, ನಾನು ಅದನ್ನು ಹೇಳೋದಿಲ್ಲ. ಆದ್ರೆ ಗೀತಾ ಶಿವರಾಜ್ ಕುಮಾರ್ ಅವ್ರ ತಂಟೆಗೆ ಬಂದ್ರೆ ಬಿ ಕೇರ್ಫುಲ್. ಈಶ್ವರಪ್ಪ ಅವರೇ, ಜನರು ತಿರುಗಿ ಬೀಳ್ತಾರೆ, ಅಭಿಮಾನಿಗಳಿದ್ದಾರೆ. ನಿಮ್ಮಂತ ಲೆಕ್ಕ ಹೇಳಿದ್ರಲ್ಲ, 35,000 ಜನರು ಬಂದ್ಬಿಟ್ರಂತ ಅವ್ರಿಗೆ ಎಂತದ್ದು ನಾಮಿನೇಷನ್. ನಿಮ್ಮ ಮುಖಕ್ಕೆ, ನಿಮ್ಮ ನಾಲಿಗೆ ಬಣ್ಣ ಹಾಕೊಂಡು ಓಡಾಡ್ತಿರಲ್ಲ, ನಾಚಿಕೆ ಆಗೋದಿಲ್ಲ ನಿಮಗೆ? ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀವಿ ಅಂತ ಒಂದ್ ಕಡೆ ಹೇಳ್ತೀನ, ಚೀಪಾಗಿ ಮಾತಾಡ್ತೀವಿ. ನಿಮ್ಮ ನಾಲ್ಗೆಗೆ ಹುಡುಕು, ಅದಕ್ಕೆ ಮೇಕಪ್ ಹಾಕೊಂಡು ಮಾತಾಡ್ತಕ್ಕಂಥ ಕೆಲಸವನ್ನ ಇಡೀ ನಮ್ಮ ರಾಜ್ಯದಲ್ಲಿ ಯಾರಾದ್ರೆ ಫಸ್ಟ್ ಅವಾರ್ಡ್ ಕೊಡೋದು ಈಶ್ವರಪ್ಪ ಅವರಿಗೆ. ಅದೊಂದು ಹೇಸಿಗೆ. ಅವ್ರ ಸ್ವಾರ್ಥಕ್ಕೋಸ್ಕರ, ಅವ್ರ ಕುಟುಂಬದ ಸ್ವಾರ್ಥಕ್ಕೋಸ್ಕರ ಇವತ್ತು ರಾಜಕಾರಣಕ್ಕೆ ಬೀದಿಗೆ ತರ್ತಕ್ಕಂಥ ವ್ಯವಸ್ಥೆಯನ್ನ ಗೀತಾ ಶಿವರಾಜ್ ಕುಮಾರ್ ಆಗಲಿ, ನಮ್ಮ ಪಕ್ಷದವರು ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ. ಯು ಹ್ಯಾವ್ ಟು ಬಿ ವೆರಿ 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 ಕೇರ್ಫುಲ್ ಈಶ್ವರಪ್ಪ ಅವರಿಂದ ನಾನು ಮಾತಾಡೋದಿಲ್ಲ. ಆಮೇಲೆ ನೀವು ಗಂಡಸಾದ್ರೆ ಯಾರಾದ್ರೂ ದೊಡ್ಡ ನಾಯಕರನ್ನೇ ನಿಮ್ ಜೊತೆಗಿರೋರನ್ನ ಕರ್ಕೊಂಡ್ಬಂದು ಇದು ನಿಮ್ ಪರವಾಗಿ ನಿಮಗೆ ಏನೋ ಪ್ರಚಾರ ಮಾಡ್ತಾರೆ. ಬಿಜೆಪಿಯವರು ಇರ್ಬೋದು, ನನಗೆ ಗೊತ್ತಿಲ್ಲ, ಯಾಕಂದ್ರೆ ನೀವಿಬ್ರು ಎ ಟೀಮ್ ಬಿ ಟೀಮ್ ಮೇಲೆ. ಅದು ನಿಮ್ಮ ಹೊಲಸನ್ನ ತಂದು ನಮಗೆ ಕಾಂಗ್ರೆಸ್ ತರ್ತಕ್ಕಂಥದ್ದು ಬೇಡ. ನಿಮಗೆ ನಿಮ್ಮ ವಯಸ್ಸಿಗೆ ಗೌರವ ಕೊಡ್ತೀನಿ, ಆದ್ರೆ ನಿಮ್ಮ ಆಟಿಟ್ಯೂಡು, ನಿಮ್ಮ ಸಿಸ್ಟಮ್ಮು, ನಿಮ್ಮ ನಾಲ್ಗೆಗೆ ಇಡೀ ರಾಜ್ಯದ ಜನರು ಕ್ಯಾಪ್ಟಸ್ ಉಗಿತಾ ಇದ್ದಾರೆ, ನಿಮಗೆ ಉಗಿತಾ ಇದ್ದಾರೆ. ನೀವೇ ನಿಮಗೆ ಸೀಟ್ ತಗೊಳಕ್ಕಾಗ ಯೋಗ್ಯತೆ ನಿಮಗಿಲ್ಲ, ನಿಮ್ಮ ಮಗನಿಗೂ ಕೊಡ್ಸೋ ಯೋಗ್ಯತೆ ಇಲ್ಲ. ಇನ್ಮೇಲಾದ್ರೂ ಗೌರವದಿಂದ ಇರಲಿ. ಯಾಕಂದ್ರೆ ಜನರು ಯಾರು ಮೂರ್ಖರೇನಲ್ಲ. ಮೂರ್ಖರನ್ನು ಮಾಡೋದು ಕೆಲಸ ಮುಗಿದಾಯ್ತು. ನರೇಂದ್ರ ಮೋದಿ ಅವರಿಗೂ ಆಗೋದಿಲ್ಲ, ಬಿಜೆಪಿ ಅವರಿಗೂ ಆಗೋದಿಲ್ಲ, ಈಶ್ವರಪ್ಪ ಅವರಿಗೆ. ನಿಮಗಂತೂ ನಿಮ್ ಜಾಯಮಾನದಲ್ಲಿ ನಿಮ್ಮ ರಾಜಕಾರಣ ಮಾಡೋಕ್ಕೆ ಯೋಗ್ಯತೆ ನೀವು ಕಳ್ಕೊಂಡು, ನಾನು ಅನಿವಾರ್ಯವಾಗಿ ನನಗೆ ಹೇಳಬೇಕಾಗ್ತದೆ. ಅವ್ರ ವಯಸ್ಸಿಗೆ ಗೌರವನ ಬಿಟ್ಟು ಅವ್ರ ಮಾನ ಮರ್ಯಾದೆ ಇರ್ತಕ್ಕಂಥ, ಇಲ್ಲದೆ ಇರ್ತಕ್ಕಂಥ ಒಬ್ಬ ರಾಜಕಾರಣಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನ ನಿಲ್ಲಿಸಬೇಕಾಗ್ತದೆ. ನೀವು ಇದನ್ನ ನಾನು ಗೌರವದಿಂದ ಹೇಳ್ತೀನ, ಯಾರಿಗೆ ಹೇಳ್ತಾನೆ ನೀವು ಹೆಂಗಾದ್ರೂ ತಗೊಳ್ಳಿ, ನಿಲ್ಲಿಸ್ಬೇಕಾಗ್ತದೆ. ಮಾತಾಡ್ತೀನಿ, ನನಗೆ ಇವ್ರು ಫೋನ್ ಮಾಡಿದ್ರು, ಅವ್ರು ಫೋನ್ ಮಾಡಿದ್ರು. ಪೇಪರ್ ಅಲ್ಲಿ ಒಂದು ಬಿಟ್ರೆ, ಪ್ರೆಸ್ ಮೀಟ್ ಬಿಟ್ರೆ, ಇನ್ನೇನಾದ್ರೂ ಒಂದು ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ ಮಾಡಿದಾರನ್ರಿ, ಒಂದು ಅವ್ರ ವೇದಿಕೆ ಮೇಲೆನೆ ಅವರೇ ಹಿಂದುಳಿದವ್ರಿಗೆ ಬಿಜೆಪಿಯಲ್ಲಿ ಎಷ್ಟು ಕೀಳ್ಪಟ್ಟವಾಗಿ ನೋಡ್ತಾರೆ ಅಂತೇಳಿ ಈಶ್ವರಪ್ಪರೇ ನಿಮ್ಮ ನಾಯಕರುಗಳೇ ಹೇಳಿರೋದು. ನಿಮ್ಮ ಹೊಲಸನ್ನ, ಬಿಜೆಪಿ ಹೊಲಸನ್ನ ನೀವು ಮಾತಾಡ್ಕೊಳ್ತೀರಿ. ಯಡಿಯೂರಪ್ಪ ಕುಟುಂಬದ ಬಗ್ಗೆ, ನಿಮ್ಮ ಪಕ್ಷದ ಬಗ್ಗೆ ನೀವು ಮಾತಾಡ್ಕೊಳ್ಳಿ, ನೋ ಪ್ರಾಬ್ಲಮ್, ದಟ್ ಇಸ್ ಇಂಟರ್ನಲ್ ಮ್ಯಾಟರ್. ಬಟ್ ಡೋಂಟ್ ಕಮ್ ಇನ್ ಟು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ವ್ಯವಸ್ಥೆಗೆ ಕೈ ಹಾಕಕ್ಕೆ ಹೋಗ್ಬೇಡಿ. ವಿ ವಿಲ್ ನಾಟ್ ಸ್ಪೇರ್ ಇಟ್. ನಮಗೆ ಆಗೋದಿಲ್ಲ. ನಾವು ಅನಿವಾರ್ಯವಾಗಿ ಇದನ್ನ ಬೇರೆ ರೀತಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಈಶ್ವರಪ್ಪರೇ. ಅದು ಡೆಮೊಕ್ರೆಟಿಕಲಿ ನಮಗೆ ಗೊತ್ತಿದೆ ಹೇಗೆ ಹ್ಯಾಂಡಲ್ ಮಾಡಬೇಕು, ನಾವು ಮಾಡ್ತೀವಿ. ನಿಮ್ಮ ಮುಖಕ್ಕೆ ಅವ್ರು ಎಷ್ಟು ಸಾವಿರ ಓಟ್ ತಗೊಳ್ತಾರೆ ಅಂತ ಧೈರ್ಯವಾಗಿ ಒಂದು ಹೇಳ್ಬಿಡಿ. ಜೂನ್ 4ನೇ ತಾರೀಕು ಅವ್ರ ಪಕ್ಕ ಇಟ್ಕೊಂಡು ನಾನೇ ಎಣಿಸ್ತೀನಿ. ಇವರು ಡಮ್ಮಿ ಅಂತಾರಲ್ಲ, ಇದೆಲ್ಲ ನಿಲ್ಲಿಸ್ಬೇಕಾಗುತ್ತೆ. ಅದು ಹೊಲಸು ನಾಲ್ಗೆಲ್ಲ ಹೋಗ್ಬೇಡಿ. ಅದನ್ನ ಸಾಕಷ್ಟು ನಿಮ್ಮ ಅಪ್ಪವ್ರನ್ನು ಕೂಡ, ನಿಮ್ಮನ್ನು ಕೂಡ ನಮ್ಮ ಅಪ್ಪವ್ರು ಸೋಲಿಸಿದ್ರು, ನೆನ್ಪಿಟ್ಕೊಳ್ಳಿ. ಎಚ್.ಎಂ. ಚಂದ್ರಶೇಖರ್ ಅವರು 2099ರಲ್ಲಿ, ಯಾವಾಗ್ಲೂ 1999 ಈಶ್ವರಪ್ಪರೇ, ನಾನೇ ಅವಾಗ ನಿಮ್ಮನ್ನು ಸೋಲಿಸೋದಕ್ಕೆ ನಾನು ಕೂಡ ಕಾಂಟ್ರಿಬ್ಯೂಟ್ರೆ. 3 ದಿವಸ ನಾನೇ ಕೆಲಸ ಮಾಡಿದ್ದು. ಅವ ರಾಜಕಾರಣದೊಳಗೆ ಹೊರಗಡೆ ಅಭ್ಯಾಸ ಇರಲಿಲ್ಲ, ನಾನು ಎಲ್ಲೂ ಹೇಳಿರ್ಲಿಲ್ಲ ಯಾವ ವೇದಿಕೆ. ಈಶ್ವರಪ್ಪರೇ, ನಿಮ್ಮನ್ನು ಸೋಲಿಸೋದಕ್ಕೆ ನಾನು ಒಬ್ಬ ಕಾರಣ. ನಮ್ಮ ತಂದೆ ಬಂಗಾರಪ್ಪಾಜಿಯವರು ನನಗೆ ಇಲ್ಲಿ ಇನ್ಚಾರ್ಜ್ ಕೊಟ್ಟಿದ್ರು 3.5 ದಿವಸ. ಅಧ್ಯಕ್ಷರಾಗಿರ್ತಕ್ಕಂಥ ಅಜೀಜ್ ಅಹಮದ್ ಅವರು, ಅವಾಗ MLC ಅವರು, ಅವರೇ ನನಗೆ ಕೆಲಸವನ್ನು ಕೊಟ್ಟಿದ್ರು. ಈ ರೀತಿ ಕೆಲಸ ಮಾಡಬೇಕು. ಇದೇ ಮಧು ಬಂಗಾರಪ್ಪ ನಿಮ್ಮನ್ನು ಸೋಲಿಸಿದ್ದ, ನೆನ್ಪಿಟ್ಕೊಳ್ಳಿ. ಇದೇ ಮಧು ಬಂಗಾರಪ್ಪ ನಿಮ್ಮನ್ನು, ಇದೇ ಗೀತಾ ಶಿವರಾಜ್ ಕುಮಾರ್ ನಿಮ್ಮನ್ನು ಮತ್ತೆ ರಾಘವೇಂದ್ರನ್ನು ಸೇರಿಸಿ ಒಂದೇ ಸತಿ ಸೋಲಿಸ್ತಾರೆ. ಅದು ಈ ಸಲ 2024ರಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಾನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ತಾಳಿ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ಒಬ್ಬ ದೇಶ ಆಳ್ತಕ್ಕಂಥ, ಈಗ ನನಗೂ ಅವರೇ ಪ್ರಧಾನಮಂತ್ರಿ, ನಿಮಗೂ ಕೂಡ ಅವರೇ ಪ್ರಧಾನಮಂತ್ರಿ.
ತಾಳಿನ ಬೀದಿಗೆ ತರ್ತಕ್ಕಂಥ ವ್ಯವಸ್ಥೆಯನ್ನ ನರೇಂದ್ರ ಮೋದಿಯವರು ತಂದಿದ್ದಾರೆ ಅಂತ ಹೇಳಿದರೆ ಬಿಜೆಪಿಯವರು ಅವರ ಅಧ್ಯಕ್ಷರು ಅವರ ಪ್ರಧಾನಮಂತ್ರಿಗಳು ಎಷ್ಟು ಮಟ್ಟಕ್ಕೆ ಬಂದಿರ್ಬೋದು. ನಾವು ಮಾತಾಡ್ಬೋದು. ಒಬ್ಬರು ಹೆಣ್ಮಗಳ ಬಗ್ಗೆ ನಾನು ತುಂಬಾ ಚಿಕ್ಕವನಾಗ್ಬಿಡ್ತೀನಿ, ಅವ್ರು ಕಟ್ಟಿರ್ತಕ್ಕಂಥ ತಾಳಿ ಬಗ್ಗೆನೂ ನಾವು ಮಾತಾಡ್ಬೋದು, ನಾವು ಮಾತಾಡೋದು. ಯಾಕಂದ್ರೆ ಇದಕ್ಕೆ ನಾನು ಆ ಕೀಳ್ಮಟ್ಟಕ್ಕೆ ಹೋಗೋದಿಲ್ಲ. ಆದ್ರೆ ಇವತ್ತೇನು ದೇಶದ ಆಸ್ತಿಯನ್ನ ಎಲ್ಲ ಕಾಂಗ್ರೆಸ್ ಅವರು ಬಂದ್ರೆ ನಿಮ್ಮ ಆಸ್ತಿ ಮಾಡ್ಬಿಡ್ತಾರೆ ಅಂತಿದ್ದಾರೆ. ಪೇಪರ್ ನೀವು ದೊಡ್ಡದಾಗಿ ಹಾಕಿದ್ದೀರಿ. ಅದನ್ನು ಇದುವರೆಗೂ ಎಷ್ಟು ಪಬ್ಲಿಕ್ ಸೆಕ್ಟರ್ನ ನೀವು ಮಾಡಿದ್ದೀರಿ ಹೇಳಿ. BISL ಆ ಹಂತದಲ್ಲಿ ಬಂದಿದೆ. ಅವ್ರು ಹೇಳಿರೋದು ದೇಶದ ನಿಮ್ಮ ಆಸ್ತಿ ಮಾಡ್ತಾರೆ, ಪ್ರೈವೇಟ್ ಆಸ್ತಿನ ನಿಮ್ದೆಲ್ಲರದ್ದು ಆಸ್ತಿ ಮಾಡ್ಕೊಡ್ತಾರೆ ಕಾಂಗ್ರೆಸ್ ಅವರು ಬಂದಿದೆ. ಈ ದೇಶದ ಸಂಪತ್ತನ್ನ ಫಸ್ಟ್ ಲೂಟಿ ಹೊಡೆದು ಹಾಳು ಮಾಡಿರೋದೇ ಬಿಜೆಪಿಯವರು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಆಮೇಲೆ ಹೇಳಿದ್ದಾರೆ ಕ್ರಿಮಿನಲ್ ಕ್ರೈಮ್ ಆಕ್ಟಿವಿಟೀಸ್ ಹೈಯೆಸ್ಟ್ ಅಂತ. ಈ NCR ಅದು ರಿಪೋರ್ಟ್ ನೋಡಿದ್ದೀರಾ ನೀವು? ಅದು ನ್ಯಾಷನಲ್ ರಿಪೋರ್ಟ್. ಬಿಜೆಪಿ ರೂಲ್ಡ್ ಗವರ್ಮೆಂಟ್ ಅಲ್ಲಿ ಹೈಯೆಸ್ಟ್ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಆಗ್ತಕ್ಕಂಥದ್ದು ರೆಕಾರ್ಡ್ ಆಗಿರೋದು ಅದು UP ಎಲ್ಲ ಗುಜರಾತ್ ನಲ್ಲಿ ಎವ್ರಿ ಡೇ 6 ಗರ್ಲ್ಸ್ ಹ್ಯಾವ್ ಬೀನ್ ರೇಪ್ಡ್. ಇದು ಅವ್ರು ಕೊಟ್ಟಿರೋದು, ಅವ್ರ ಸರ್ಕಾರದ, ನಮ್ದಲ್ಲ. ಅವ್ರ ಅಡಿಗೆ ಇರ್ತಕ್ಕಂಥದ್ದು. ನಿನ್ನೆ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ರು ಎಷ್ಟು ರೆಕಾರ್ಡ್. ನೀವೆಲ್ಲ ಮಾಧ್ಯಮದವ್ರು ನೀವೆಲ್ಲ ಕೆಲವರು ಬಂದಿದ್ರಿ, ಹೌದಾ? ಕೆಲವರು ಬಂದಿದ್ರು. ಅಲ್ಲೆಲ್ಲ ಅವ್ರು ಹೇಳಿದ್ರು ಎಷ್ಟು ನಾವು ಇರ್ಬೇಕಾದ್ರೆ ಸರ್ಕಾರದಲ್ಲಿ ಇರ್ಬೇಕಾದ್ರೆ ಎಷ್ಟು ಕಮ್ಮಿ ಆಗಿದೆ ಏನು ಅಂತ ಹೇಳಿ. ಶಿವಮೊಗ್ಗದಲ್ಲೂ ಕೂಡ, ಶಿವಮೊಗ್ಗ ಇದ್ರೊಳಗನೆ ಎಷ್ಟು ಕೇಸ್ಗಳಾಗಿತ್ತು ಅಂತ ರಾಯ್ಟ್ಸ್ ಆಗಕ್ಕೆ ಬಿಡ್ಲಿಲ್ಲ. ರಾಗಿಗುಡ್ಡನ ಬಾಲ ಬಿಚ್ಚಕ್ ಬಿಟ್ಟಾಗ ನಾವು ಅಧಿಕಾರದಲ್ಲಿ ಏನು ಕಾನೂನುಬದ್ಧವಾಗಿ ಏನು ಕ್ರಮ ತಗೊಳ್ಬೇಕು ನಾವು ತಗೊಂಡ್ವಲ್ಲ. ನಾನೇ ಉಸ್ತುವಾರಿ ಮಂತ್ರಿ ಇಲ್ಲೇ ಇದ್ದೀನಿ. ನಾವು ಯಾರಿಗೂ ಕೂಡ ಅದನ್ನ ಆಸ್ಪದ ಕೊಡೋಲ್ಲ. ಕೆಲಸ ಇನ್ಸಿಡೆಂಟ್ಸ್ ಆಗ್ಬಿಡ್ತಾವೆ, ಆಗ್ಬಾರ್ದು. ಆದಾಗ ಕಾನೂನು ಯಾವ ರೀತಿ ಹತೋಟಿ ತರಬೇಕೋ ಅದನ್ನ ನಾವು ತರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡಿದ್ವಿ. ಅದಕ್ಕೆ ನನಗನ್ಸುತ್ತೆ ನರೇಂದ್ರ ಮೋದಿ ಅವರು ಮತ್ತೆ ಎಲ್ಲ ಬಿಜೆಪಿಯವರು ಹತಾಶರಾಗಿ ಅವರಿಗೆ ದಿಕ್ಕು ದಸೆ ಗೊತ್ತಿಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ಮಾತಾಡ್ತಾರೆ. ನಾನು ಅವ್ರ ಹೈಯೆಸ್ಟ್ ಗೆದ್ದಾಯ್ತು ಅವ್ರ ಜೀವನದಲ್ಲಿ ಇನ್ಮೇಲೆ ಸಾಧ್ಯನೇ ಇಲ್ಲ. 400 ಪಾಸ್ ಏನು ಅಂತಾರಲ್ಲ, 400 ಬಾರ್ ಪಾಕಿಸ್ತಾನದಲ್ಲೂ ನಿಲ್ಬೇಕಾಗತ್ತೆ. 400 ಬಾರ್ ಬೇಕು. ಅದನ್ನು ಲೆಕ್ಕ ಹಾಕೊಂಡು ಅಲ್ಲೇನಾದ್ರು ಗೆದ್ರೆ 400 ಬಾರ್ ಅಂತ ಹೇಳ್ಬೋದು. ಅವ್ರ ಜೀವನದಲ್ಲಿ ಆಗೋದಿಲ್ಲ. ನನಗೆ ವಿಶ್ವಾಸ ಇದೆ, ನಾವು 100 ಗೆಲ್ತೀವಿ. ಅದು ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಇವರು ಹಣದಾಟ, ಜಾತಿ ಆಟ, ಧರ್ಮದಾಟ, ರಾಮನಾಟ ಇದೆಲ್ಲದೂ ಕೂಡ ಇವತ್ತು ನೀವು ನೋಡ್ತಾ ಇದ್ದೀರಿ. ಎಲ್ಲೂ ಕೂಡ ಇಲ್ಲ, ಎಲ್ಲ ಬಿಟ್ಬಿಟ್ಟಿದ್ದಾರೆ. ಇವತ್ತು ಬಹಳ ಒಳ್ಳೆ ರೀತಿಯಲ್ಲಿ ನಾವು ಚುನಾವಣೆಯನ್ನ ಬಹಳ ಶುದ್ಧಿಯಾಗಿ ಮಾಡಬೇಕಂತ ನನಗೆ ಆಸೆ. ಆದ್ರೆ ಅನಿವಾರ್ಯವಾಗಿ ಈ ತರ ಕೀಳ್ಮಟ್ಟದ ಒಂದು ರಾಜಕಾರಣವನ್ನು ಈಶ್ವರಪ್ಪ ಮಾಡಿದಾಗ ನಾವು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಅದು ಕಸದ ರೀತಿಯಲ್ಲೇ ನಾವು ನೋಡ್ಬೇಕಾಗುತ್ತೆ. ಅನಿವಾರ್ಯವಾಗಿ ಈಶ್ವರಪ್ಪ ಕಸದ ರೀತಿಯಲ್ಲೇ ಅವ್ರು ಬಿಹೇವ್ ಮಾಡ್ತಾ ಇದ್ದಾರೆ, ಅವ್ರು ನಿಲ್ಲಿಸಬೇಕಾಗುತ್ತೆ. ಇದು ಒಂದ್ ಕಡೆ. ಅದ್ರ ಜೊತೆಗೆ ಅಲ್ಲ, ಮಾಂಗಲ್ಯ ಬಗ್ಗೆ ಮಾತಾಡ್ತಾರೆ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ರೆ ಅವರ ಹಿಂದೆ ತಗೊಂಡಿರ್ತಕ್ಕಂಥ ಅವ್ರ ಫ್ಯಾಮಿಲಿದಾಗ ಅವ್ರ ಚರ್ಚೆಗೆ ನಾನು ಮಾಡಕ್ ಹೋಗೋದಿಲ್ಲ ಅಂದ್ರೆ. ನಾನು ತುಂಬಾ ಚಿಕ್ಕವನು, ಸೂಕ್ಷ್ಮವಾಗಿರ್ತದೆ. ನಾನು ತುಂಬಾ ಚಿಕ್ಕವನು. ಆ ಮಾಂಗಲ್ಯ ರಾಜಕಾರಣಕ್ಕೆ ತಂದು ಮತ ಕೇಳ್ತಾರಲ್ಲ ಅಂತ ಅದನ್ನೇ ಹೇಳಿದ್ದು. ನಾನು ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಇಷ್ಟು ದೊಡ್ಡಕ್ಕೆ ಪೇಪರ್ ಅಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಆದ್ರೆ ಹೆಣ್ಣುಮಕ್ಕಳು ಮಾಂಗಲ್ಯ ಬಗ್ಗೆ ಚರ್ಚೆ ಆಗ್ತದೆ ಅಂತ ಹೇಳಿದ್ರೆ ಇದು ಸರಿನಾ? ನೀವೇ ಹೇಳಿ ನೋಡೋಣ. ನಾನು ಬೇರೆ ರೀತಿನೇ ಮಾತಾಡ್ಬೋದು, ಮಾತಾಡಕ್ಕೆ ಬರ್ತಾ ಇದೆ ವರ್ಡ್ಸ್. ಆದ್ರೆ ನಾನು ಅಷ್ಟು ಕೀಳ್ಮಟ್ಟಕ್ಕೆ ಹೋಗೋದು ಬೇಡ ಅಂತ ಹೇಳಿ ತಾಳಿ ಬಗ್ಗೆ ಮಾತಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ಪ್ರಧಾನಮಂತ್ರಿಗಳು ಮಾತಾಡ್ತಾರೆ ಅಂತ ಹೇಳಿದ್ರೆ ಇದರಂತ ಒಂದು ಕೆಳಮಟ್ಟದ ರಾಜಕಾರಣ ಇನ್ಯಾರು ಜಾತಿ ಗೀತಿ ಮೀರಿದು ಮಾತಾಡ್ತಕ್ಕಂಥದ್ದು. ಅವ್ರ ಹಿಸ್ಟ್ರಿನೇ ತಗೊಳ್ಳಿ ನೀವು, ಬೇರೆಯವ್ರದ್ದು ಬೇಡ. ಏನ್ ಗೌರವ ಕೊಟ್ಟಿದ್ದಾರೆ ಅಂತ ಹೇಳಿ ಇದನ್ನ ಆ ಸಂಸ್ಕೃತಿ ತೋರಿಸ್ತದೆ. ಈ ದೇಶದ ಸಂಸ್ಕೃತಿ ಅವ್ರು ತೋರಿಸ್ತದೆ ಏನು ಅಂತ ಹೇಳಿ. ಮತ್ತೆ ಐ ಥಿಂಕ್ ಇದೆ ಅದು ಹತಾಶ ಮನೋರು. ಐ ಥಿಂಕ್ ನನಗೆ ಗೊತ್ತಿಲ್ಲ, ನಮ್ಮ ಕಿಗುನೆ ರತ್ನಾಕರ್ ಅವ್ರು ಏನೋ ಕೇಸ್ ಹಾಕ್ಬೇಕು ಅಂತ ಹಾಕಿದ್ದಾರೆ. ನನಗೆ ಡೀಟೇಲ್ಸ್ ಅದನ್ನ ಹಾಕಬೇಕಾಗುತ್ತೆ. ಅದನ್ನೇನು ಮಾಡೋದಕ್ಕೆ ಹೋಗೋದಿಲ್ಲ ಈ ಮಟ್ಟಕ್ಕೆ. ನಾಳೆ ಏನಾಗ್ತದೆ ನೋಡಿ, ಎಲ್ಲ ಜಾತಿ ಧರ್ಮನ ತಗೊಂಡ್ ಬಂದ್ಬಿಟ್ವಿ ಹೋದ್ಸತಿ. ಅದೆಲ್ಲ ಇವಾಗೆಲ್ಲ ನಡೀತಾ ಇಲ್ಲ, ಇವಾಗೆಲ್ಲ ನಿಂತಿದೆ. ಇಟ್ ಇಸ್ ಆಲ್ ಸ್ಟಾಪ್. ಇವಾಗೆಲ್ಲ ಆಗೋದಿಲ್ಲ. ಅದನ್ನ ಹೋಗಿ ಮೀರಿ ಇವತ್ತು ತಾಳಿ ತರ್ತಕ್ಕಂಥ ವ್ಯವಸ್ಥೆಯನ್ನು ತಗೊಂಡ್ ಬಂದು ಅಂತ ಹೇಳಿದ್ರೆ ನಾವೆಲ್ಲ ಬಾಯಿ ಯೂಸ್ ಮಾಡಬಾರ್ದು ವರ್ಡ್ಸ್ ಮನುಷ್ಯ.
ಅದಕ್ಕೆ ನಾವು ಬೇರೆಯವ್ರಿಗೆ ಕಟ್ಟಿರ್ತೀವಿ. ನಾವು ಅದನ್ನು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಬಿಜೆಪಿ ರಾಜಕಾರಣಕ್ಕೋಸ್ಕರ ಆ ಪವಿತ್ರವಾಗಿರ್ತಕ್ಕಂಥ ತಾಳಿ ಅಂತಕ್ಕಂಥದ್ದು ಮಾತನ್ನ ರಾಜಕಾರಣಕ್ಕೆ ಕಟ್ಟೋದನ್ನ 100% ಖಂಡನೆ ಮಾಡ್ತೀನಿ. ಬಿಜೆಪಿಯವರು ನಿಮಗೆ ದಮ್ಮು ತಾಕತ್ತಿದ್ರೆ ಸಮರ್ಥನೆ ಮಾಡ್ಕೊಳ್ತೀರಾ ಅನ್ನೋದನ್ನ ನೀವು ವೈರಲ್ ಆದ್ರೂ ಮಾಡ್ಕೊಳ್ಳಿ, ಮೀಡಿಯಾದಾಗ ಹೇಳ್ಕೊಳ್ಳಿ, ಸಮರ್ಥನೆ ಮಾಡ್ಕೊಳ್ಬೇಕು. ನೀವು ಪ್ರೈಮ್ ಮಿನಿಸ್ಟರ್ ಹೇಳಿರ್ತಕ್ಕಂಥದ್ದು ಭಾರತಾಂಬೆ ಅಂತ ಹೇಳೋದು ನೀವು ಬಾಯಿ ತುಂಬಾ ಹೇಳ್ತಿರಲ್ಲ, ಅದನ್ನ ಏನಾದ್ರು ಹೇಳಿದ್ರೆ ನೀವು ಸಮರ್ಥನೆ ಮಾಡ್ಕೊಳ್ಳಿ. ನೋಡೋಣ, ಇವತ್ತು ಚಾಲೆಂಜ್ ಹಾಕ್ತೀವಿ. ಅದ್ರ ಜೊತೆಗೆ ಇವಾಗ ಬರೆದು ನಾನು ಅನಿವಾರ್ಯವಾಗಿ ಕೇಳಬೇಕಾಗ್ತದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಅಂತ ಹೇಳಿದ್ದಾರೆ, ಇವತ್ತು ಏನೋ ಟೈಮ್ ತಗೊಂಡಿದ್ದಾರೆ ಅಂತ ನೀವು ಆರ್ಟಿಕಲ್ ನೋಡಿದೆ. ಆದ್ರೆ ಚೀಫ್ ಅಲ್ಲಿ ಹ್ಯಾಕ್ ನೀವು ಕೊಡ್ತಕ್ಕಂಥದ್ದು ಕೊಡ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಇಡೀ ದೇಶ ನೋಡ್ಬೇಕು, ಇಡೀ ದೇಶ ನೋಡ್ತಾ ಇದೆ ಇವರ ನೀಚ ರಾಜಕಾರಣ. ದುಡ್ಡು ತಗೊಳ್ಳೋದು ಮಾತ್ರ ಗೊತ್ತು, ದುಡ್ಡು ವಾಪಸ್ ಕೊಡೋದು ಗೊತ್ತಿಲ್ಲ. ನೀವು ಟ್ಯಾಕ್ಸ್ ಪೇಯರ್ಸ್, ನೀವೆಲ್ಲ ಕಟ್ಟಿರ್ತಕ್ಕಂಥದ್ದು. ರೈತರು ಕಟ್ಟಿರ್ತಾರೆ, ವ್ಯವಹಾರಸ್ಥರು ಕಟ್ಟಿರ್ತಾರೆ. ಈ 2,000 ರೂಪಾಯಿ ಏನು ಭಾಗ್ಯ ಹೋಗಿದೆ ಅದರೊಳಗೂ ಟ್ಯಾಕ್ಸ್ ದುಡ್ಡು ಅಲ್ಲಿಗೆ ಹೋಗಿರ್ತದೆ. ಈ 2,000 ರೂಪಾಯಿ ಬಡವರು ಯಾರು ಬ್ಯಾಂಕ್ ಅಲ್ಲಿ ಇರಲ್ಲ ಅಂತ ಹೋಗಿ ಖರ್ಚು ಮಾಡ್ತಾರೆ. 57,000 ಕೋಟಿಗೆ ನೀವೇನ್ GST ಇರ್ತದಲ್ಲ ಅದು ಅಲ್ಲಿಗೆ ಹೋಗಿ ಮತ್ತೆ ವಾಪಸ್ ಬರ್ಬೇಕು, ಅದನ್ನು ಕೊಡೋದಿಲ್ಲ. ಈ ಡಿಸಾಸ್ಟರ್ ನಾರ್ಮ್ಸ್ ನ ನೀವು ಬ್ರೇಕ್ ಮಾಡಿಬಿಟ್ರೆ ಯಾರು ರಾಜ್ಯದಲ್ಲ ಯಾರು ಅವ್ನು ಮಾಡಬಾರ್ದು, ಯಾವತ್ತೂ ಕೂಡ ಮಾಡಬಾರ್ದು. ಇವರದ್ದು MP ಗಳು ಯಾರು ಕೂಡ ಇವತ್ತು ಕೂಡ ಅದ್ರ ಬಗ್ಗೆ ಟಸ್ಸು ಇಲ್ಲ, ಖುಷು ಇಲ್ಲ. ಯಾರಾದ್ರೂ ಒಬ್ರು ಏನಾದ್ರು ಹೇಳಿದಾರೆ ಸುಪ್ರೀಂ ಕೋರ್ಟ್ ಮಾತಾಡ್ತಾರೆ, ಹೇಗೆ ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ದಾರೆ ನೋಡಿ ಎಲ್ಲ ಬಿಜೆಪಿ. ಅದ್ರ ಬಗ್ಗೆ ಸ್ವರನೇ ಇಲ್ಲ. ಅಂದ್ರೂ ಗೆದ್ದು ಬಿಡ್ತಾರಂತೆ. 3 ಲಕ್ಷ ಜನರು, 3 ಲಕ್ಷ ಲೀಡರ್ ಗೆದ್ದು ಬಿಡ್ತಾರಂತೆ ರಾಘವೇಂದ್ರ ಅವರು. ಅದಕ್ಕೆ ಗೆಲ್ತಾರೆ, ನೋಡೋಣ ಅದನ್ನ. ಮತ್ತೆ ಪ್ರಚಾರ ನಮ್ದು ಇವಾಗ ರೋಡ್ ಶೋಸ್ ಎಲ್ಲ ಮೋಸ್ಟ್ಲಿ ನಾವು ಸ್ಟಾರ್ ಕ್ಯಾಂಪೇನರ್ಸ್, ಕೆಲವು ಫಿಲ್ಮ್ ಸ್ಟಾರ್ಸ್ ಬರ್ತಾರೆ. ಇವತ್ತು ಬೆಳಗ್ಗೆ ಕೆಲವರು ಶಿವಣ್ಣ ಅವರಿಗೆ, ಗೀತಕ್ಕ ಅವರಿಗೆ ಮಾತನಾಡಿದ್ದಾರೆ. ಗೀತಕ್ಕ ಅವರು ಶಿವಣ್ಣ ಅವರಿಗೆ ಹೇಳಿದ್ದಾರೆ ಇವತ್ತು ಸಾಯಂಕಾಲ ಇಲ್ಲ ದೇ ಆಲ್ ಆರ್ ಕಮಿಂಗ್ ಬೈ ಸ್ಟಾರ್ ಕ್ಯಾಂಪೇನರ್ ಹೇಳ್ತೀನಿ. ನಾವು ರಾಜಕೀಯ ನಾಯಕರಲ್ಲಿ ಮಾನ್ಯ ರಾಷ್ಟ್ರೀಯ ನಾಯಕರು ನಾವು ಅವ್ರಿಗೆ ಯಾರಿಗೂ ತೊಂದರೆ ಕೊಡಕ್ ಹೋಗ್ಲಿಲ್ಲ. ಅವ್ರಿಗೂ ವಿಶ್ವಾಸ ಇದೆ ನೀವು ಗೆಲ್ತೀರಾ ಅಂತ. ಬೇರೆ ಕಡೆಗೆ ಟೈಮ್ ಕೊಡಿ ಅಂತ ಹೇಳಿ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲ ಯಾರು ಬರೋದು ನ್ಯಾಷನಲ್ ಲೀಡರ್ಸ್ ಯಾರಿಗೂ ನಾವು ತೊಂದರೆ ಕೊಡ್ತಾ ಇಲ್ಲ. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಅವರ ಅವಶ್ಯಕತೆ ಬೇರೆ ಕಡೆ ಇರೋದ್ರಿಂದ ಇಲ್ಲಿ ಮಾನ್ಯ ಸಿದ್ದರಾಮಯ್ಯ ಅಂತ ನೀವು ಪೇಪರ್ ಅಲ್ಲಿ ಹಾಕ್ತೀರಾ, ಬಟ್ ಲೋ ವೋಲ್ಟೇಜ್ ಎಲ್ಲ ಹೊಡೆದಾಕ್ಬಿಡ್ತೀವಿ. ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೀವು ಪೇಪರ್ ಅಲ್ಲಿ ಹಾಕ್ತೀರಾ, ನಿಮ್ ವ್ಯಾಪ್ತಿಗೆ ಒಂದು ಹೈ ವೋಲ್ಟೇಜ್, ನಾವೇನಿಲ್ಲ 6 ವೋಲ್ಟ್ಸ್ ಅಲ್ಲೇ ಹೊಡೆದಾಕ್ತೀವಿ. ನಮಗೆಲ್ಲ ಹೈ ವೋಲ್ಟೇಜ್ 240 ವೋಲ್ಟ್ಸ್ ಇದೆಲ್ಲ ಬೇಡ. ನಾವು ಆರಾಮಾಗಿ 6 ವೋಲ್ಟ್ಸ್ ಅಲ್ಲೇ ನಮ್ ಗಾಡಿ ನಡೆಯುತ್ತೆ. ನಮ್ಗೆ ಏನ್ ಟೆನ್ಷನ್ ಇಲ್ಲ, ತಲೆ ನೋವಿಲ್ಲ, ಏನಿಲ್ಲ. ಆದ್ರೆ ಕೀಳ್ಮಟ್ಟದಲ್ಲಿ ಒಬ್ಬ ಅಭ್ಯರ್ಥಿಗೆ ಮಾತಾಡಿದಾಗ ಈಶ್ವರಪ್ಪ ಅಂತವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಾಗ ಅದು ನನ್ನ ಸಿಸ್ಟರ್ ಬೇರೆ. ನಾವೆಲ್ಲರೂ ಕೂಡ ಅದೇ ಗೌರವವನ್ನು ನಾವೆಲ್ಲ ಇಲ್ಲಿರೋ ಲೀಡರ್ಸ್ ನ ಒಬ್ರು ಹೆಣ್ಣು ಮಕ್ಕಳಿಗೆ ನಿಲ್ಲಿಸಿದ್ವಿ. ಆ ಹೆಣ್ಣು ಮಕ್ಕಳಿಗೆ ಕೊಡೋದು, ಡಮ್ಮಿ ಆಗೋದು, ಬಹಳ ಕೀಳ್ಮಟ್ಟವಾಗಿ ಅದು ಮಾತಾಡೋದಿದೆಯಲ್ಲ ಅದು ಶೋಭೆ ತರೋದಿಲ್ಲ ಅಂತ ಹೇಳಿ ಈಶ್ವರಪ್ಪ ಅವರಿಗೆ ನಾನೊಬ್ಬ ಚಿಕ್ಕವನಾಗಿ ಅವ್ರ ಮಗನ ವಯಸ್ಸನಾಗಿ ಅವ್ರಿಗೆ ಬುದ್ಧಿ ಹೇಳ್ತಾ ಇರೋದು ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಅವ್ರಿಗೆ ಬುದ್ಧಿ ಬರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೂ ಕೂಡ ನನ್ನ ಕಡೆಯಿಂದ ನಾನು ಹೇಳ್ಬೇಕಾಗ್ತದೆ, ಶಿ ಇಸ್ ಮೈ ಸಿಸ್ಟರ್, ನಮ್ಮ ಸಿಸ್ಟರ್ ಅವಳು. ಗೌರವದಿಂದ ನಾವೆಲ್ಲ ಕೂಡ ಇರೋದು. ಬಂಗಾರಪ್ಪ ಅವ್ರ ಮಗಳವರು ಈಶ್ವರಪ್ಪ. ನಾವೆಲ್ಲ ಬೇರೆಯವ್ರಿಗೆ ಇಷ್ಟು ಚೀಪ್ ಆಗಿ ಮಾತಾಡಿ ನಮ್ಗೆಲ್ಲ ಅಭ್ಯಾಸ ಇಲ್ಲ. ಅದು ಬರೀ ಈಶ್ವರಪ್ಪ ಅವ್ರಿಗೆ ಇರ್ಬೇಕು. ಸೊ ಸಿದ್ದರಾಮಯ್ಯ ಸಾಹೇಬರು 4ನೇ ತಾರೀಕು 5 ಗಂಟೆಗೆ ಬರ್ತಾರೆ. ನಾವು 2 ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ. ಅದು ಪೈಪ್ಲೈನ್ ಅಲ್ಲಿ ಇದೆ. ಒಂದು ಭದ್ರಾವತಿ ಮತ್ತು ಶಿಕಾರಿಪುರ. ಅವರಿಗೆ ಒಂದು ದೊಡ್ಡ ರೋಡ್ ಶೋನೋ ಇಲ್ಲ ಫಂಕ್ಷನ್ ಮಾಡಬೇಕಂತ ಫಿಕ್ಸ್ ಆಗಿದೆ. ಬಟ್ ರೋಡ್ ಶೋ ಶಿವಣ್ಣವರ ಸ್ನೇಹಿತರು ನನಗೆ ಗೊತ್ತಿರೋ ಪ್ರಕಾರ ಬಂದಿರ್ತಕ್ಕಂಥದ್ದು ಮಾಹಿತಿ ನಾನು ಆರಾಮಾಗಿ ನಿಮಗೆ ಶೇರ್ ಮಾಡ್ಕೋಬಹುದು. ಗೀತಕ್ಕ ಮತ್ತೆ ಶಿವಣ್ಣ ನಾನೇ ತುಂಬಾ ಅವಾಯ್ಡ್ ಮಾಡಿದೆ. ದೇ ವಾಂಟೆಡ್ ಟು ಕಮ್, ಇಷ್ಟೊತ್ತಿಗೆ ಬರಬೇಕು ಅಂತ. ನಾನೆಲ್ಲ ಬೇಡ, ಯಾಕಂದ್ರೆ ಶಿವಣ್ಣ ಅವ್ರಿಗೆ ಗೀತಕ್ಕ ಅವ್ರಿಗೆ ಏನಾಗುತ್ತೆ, ಜನರನ್ನ ರೀಚ್ ಮಾಡ್ಬೇಕು. ದಟ್ ವಾಸ್ ಅವರ್ ಟಾರ್ಗೆಟ್. AICC ಇಂದ ನಮ್ಗೊಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಆ ಟಾರ್ಗೆಟ್ ನಾವು ರೀಚ್ ಆಗ್ಬೇಕಾಗಿತ್ತು. ಸೊ 28ರಿಂದ ಮೋಸ್ಟ್ ಪ್ರಾಬಬಲಿ ಅದ್ರ ಟೈಮಿಂಗ್ ಎಲ್ಲ ನಾನು ಕೊಡ್ತೀನಿ. ದುನಿಯಾ ವಿಜಯ್ ಅವರು, ಡಾಲಿ ಧನಂಜಯ್ ಅವರು, ಮತ್ತು ತುಂಬಾ ಜನರು ಅದರ್ ಸ್ಟಾರ್ಸ್, ತುಂಬಾ ಜನರು ಅವರೆಲ್ಲರೂ ಕೂಡ ಬರೋಕ್ಕೆ ಆಸೆ ಪಟ್ಟಿದ್ದಾರೆ. ಪ್ಲಸ್ ಫಿಲಂ ಇಂಡಸ್ಟ್ರಿಯವರು ಆಗಲೇ ಘೋಷಣೆ ಮಾಡಿದ್ದಾರೆ, ಪಕ್ಷಾತೀತವಾಗಿ ಯಾವುದೇ ಪಕ್ಷ ಅಂತ ಹೇಳಲ್ಲ. ಆದ್ರೆ ಗೀತಾರ್ಥವರು ಒಂಥರ ನಮ್ಗೆಲ್ಲ ಅದು ಒಂಥರ ಗಾಡ್ ಫಾದರ್ ಒಂದು ಮನೆ ಇರೋದ್ರಿಂದ ನಾವು ಗೀತಕ್ಕ ಅವರಿಗೆ
ಎಲ್ಲ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಎಲ್ಲರೂ ಕೂಡ ನಾವು ಸಹಕಾರ ಮಾಡ್ತೀವಿ ಅಂತ ಪಾಪ ಅವ್ರು ಬಂದು ಮನೆಗೆ ನಾವು ಹೋಗ್ತೀವಿ ನಿಮ್ಮ ಜೊತೆ ಪ್ರಚಾರಕ್ಕೆ ಬರ್ತೀವಿ ಅಂತ ನಾವು ಒಪ್ಕೊಂಡಿದ್ದೀವಿ. ಅದನ್ನ ಯಾವ ರೀತಿ ಮಾಡ್ಬೇಕಂದ್ರೆ 28ರಿಂದ ನನ್ನ ಪ್ರಕಾರ 5ನೇ ತಾರೀಕುವರೆಗೂ ಮಧ್ಯ ಒಂದು ದಿವಸ ಕ್ಯಾಪ್ ಸಿಗ್ಬೋದು. ಎಲ್ಲಾ ಕ್ಷೇತ್ರದಲ್ಲೂ ಮ್ಯಾಕ್ಸಿಮಮ್ ಆಗಿ ರೋಡ್ ಶೋಸ್ ನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಇಟ್ಕೊಂಡಿದ್ವಿ. ಇವತ್ತು ಬೆಳಗ್ಗೆ ಒಂದು ರೌಂಡ್ ಕಳಿಸಿದೀವಿ. ಈಗ ಗೀತಕ್ ಅವ್ರು ತುಮರಿ ಬ್ಯಾಕ್ ವಾಟರ್ ಆ ಕಡೆ ಭಾಗದಲ್ಲಿ ಇರೋದ್ರಿಂದ ಇವತ್ತು ನೈಟ್ ಅವ್ರ ಜೊತೆಗೆ ವಾಪಸ್ ಬಂದ್ಮೇಲೆ ಅವ್ರ ಜೊತೆಗೆಲ್ಲ ಚರ್ಚೆ ಮಾಡಿ ನಾಳೆ ಬೆಳಗ್ಗೆ ಒಂದು ಫೈನಲ್ ಮಾಡಿ ಮತ್ತೆ ಎಲ್ಲ ಸ್ಟಾರ್ಸ್ ಯಾರ್ಯಾರು ಬರಬೇಕು ಅಂತ ಇದ್ದಾರೆ ಅವ್ರ ಪಕ್ಷಾತೀತವಾಗಿ ಶಿವಣ್ಣ ಅವರಿಗೆ ಗೀತಕ್ ಅವರಿಗೆ ಒಂದು ಪರ್ಸನಲ್ ಆಗಿ ಅವರೇ ಬಂದು ಮಾತಾಡ್ತಾರೆ. ಮತ್ತೆ ಅದ್ರ ನಿಮ್ಗೆಲ್ಲರಿಗೂ ಕೂಡ ಪತ್ರಿಕಾ ಮಾಧ್ಯಮದವರೆಗೂ ಭೇಟಿ ಮಾಡ್ತಕ್ಕಂಥ ಅವಕಾಶಗಳನ್ನು ಕೂಡ ನಾವು ಕಳಿಸ್ಕೊಡ್ತೀವಿ. ಅವರೇ ಕೇಳ್ಕೊಂಡಿದ್ದಾರೆ. ನಾವ್ ಯಾಕೆ ಬಂದಿದ್ದೀವಿ ಅಂತ ನಾವೇ ಹೇಳ್ತೀವಿ. ಮೊದಲವರೇ ನೀವೇನು ವರಿ ಮಾಡಕ್ ಹೋಗ್ಬೇಡಿ, ನಮಗೆಲ್ಲರಿಗೂ ಕೂಡ ಪತ್ರಿಕಾ ಮಾಧ್ಯಮದವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ನಾವು ನೋಡೋಣ ಅದು ಎಲ್ಲಿ ಮಾಡಬೇಕು. ಅದು ನೀವೆಲ್ಲ ಕೂತ್ಕೊಂಡು ಒಂದು 3-4 ಪ್ರೆಸ್ ಮೀಟಿಂಗ್ಸ್ ಇರ್ತವೆ. ಅದನ್ನೆಲ್ಲ ಅವಾಗ ನಾವು ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ. ಆ ಟಾರ್ಗೆಟ್ ಅಲ್ಲಿ ಅಬೌಟ್ 3 lakh ಪೀಪಲ್ನ 3 ಲಕ್ಷ ಜನರನ್ನ ನಾವು ಆ ಬರೀ ರೋಡ್ ಶೋಸ್ ಅಲ್ಲೇ ಭೇಟಿ ಮಾಡ್ತಕ್ಕಂಥ ಟಾರ್ಗೆಟ್ ನ ನಾವು ಇಟ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಅಬೌಟ್ 8 to 9 lakhs ಮತದಾರರನ್ನ ಶಿವಣ್ಣ ಗೀತಕ್ ಅವರು ವಿಸಿಬಿಲಿಟಿ ಕೊಡ್ಬೇಕಂತ ಹೇಳಿ ನಾವು 1 ವರ್ಷದಿಂದಲೇ ನಾನು ಈ ತರ ಪ್ಲಾನ್ ಮಾಡ್ಕೊಂಡಿದ್ದೆ. ಅಧಿಕೃತವಾಗಿ ಅನೌನ್ಸ್ ಆದ್ಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಆರ್ ಗೋಯಿಂಗ್ ಬೈ ನಮ್ದು ನಾರ್ಮ್ಸ್ ಇದೆ. ಆ ನಾರ್ಮ್ಸ್ ಅಲ್ಲೇ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದು ಅಧ್ಯಕ್ಷರಿಗೆ ಡೈರೆಕ್ಷನ್ KPCC ಎಲ್ಲ ಬರ್ತಾ ಇದೆ. ನನಗೆ ವಿಶ್ವಾಸ ಇದೆ ಇದೆಲ್ಲರೂ ಕೂಡ ಹೆಚ್ಚು ಶಕ್ತಿಯನ್ನ ಗೀತಕ್ ಅವರಿಗೆ ಎಲ್ಲರಿಗೆ ಅವಕಾಶಗಳು ಕೂಡ ಆಗ್ತದೆ. ಇಲ್ಲ ನನ್ಗೆ ಗೊತ್ತಿಲ್ಲ, ನನಗೆ ಇಷ್ಟು ಮಾತ್ರ. ನಾನು ಬೇರೆ ಸಿ ಶಿವಣ್ಣ ಗೀತಕ್ ಅವ್ರು ಕಂಡ್ರೆ ಎಲ್ಲರೂ ಗೀತಕ್ಕ ಶಿವಣ್ಣ ಹ್ಯಾಸ್ ಮೇಡ್ ಇಟ್ ವೆರಿ ಕ್ಲಿಯರ್. ಯಾರು ನಾವು ಕರಿಬಾರ್ದು ಅಂತಾನೆ ಅವರು ಮಾಡಿದ್ರು. ಕೆಲವರು ಇದು ಶಕ್ತಿ ಮೀರಿ ಬೇರೆಯವರೆಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ. ಏನಾಗ್ತದೆ, ರಾಜಕೀಯ ಬಣ್ಣ ಅವರಿಗೆ ಬರೋದು ಬೇಡ ಅಂತ. ಆದ್ರೆ ವೈಯಕ್ತಿಕವಾಗಿ ಸಹಕಾರ ತಗೊಂಡು ನಾವು ಅದನ್ನ ಋಣ ತೀರಿಸಬೇಕು ಅಂತ ಹೇಳಿದ್ರೆ ಋಣಕ್ಕೆ ಪಕ್ಷ ನೀರು ಬಂದ್ಬಿಡ್ತಾರೆ ಅಂತವ್ರು. ಅವ್ರು ಬಂದಾಗ ಅವರೇ ಮಾತಾಡ್ತಾರೆ. ಸೊ ಅದರ್ ಸ್ಟಾರ್ಸ್ ಬಗ್ಗೆ ನಾನು ಹೇಳೋ ಅಧಿಕಾರ ಇಲ್ಲ. ದೇ ಆಲ್ ಆರ್ ಮೈ ಫ್ರೆಂಡ್. ಸುದೀಪ್ ಇಸ್ ಮೈ ಫ್ರೆಂಡ್. ಎವ್ರಿಬಡಿ ದರ್ಶನ್ ಅವ್ರ ನನ್ನ ಫ್ರೆಂಡ್. ಹಂಗಂತ ಕಳೆದ್ಬಿಟ್ಟು ಅವ್ರಿಗೆ ರಾಜಕಾರಣಕ್ಕೆ ಕೇಳೋದು ಬಂದ್ಬಿಡ್ತಾರೆ. 100% ನನಗಂತೂ ಅದು ಸುದೀಪ್ ಅವರಂತೂ 100%. ಯಾಕೆ ಫಸ್ಟ್ ಪಿಕ್ಚರ್ ನನ್ನ ಆಕಾಶವಾಣಿಯಲ್ಲೇ ಎಲ್ಲ ಶುರು ಆಗಿತ್ತು ಅವ್ರದ್ದೆಲ್ಲ. ಅವ್ರು ಅಷ್ಟೊಂದು ಋಣ ಇದೆ. ನಾನು ಹೇಳಿದ್ರೆ ಬಟ್ ನಾವು ಮಾಡೋದಿಲ್ಲ. ವಿಲ್ ನಾಟ್. ಅದು ಜನರಿಂದ ಆಯ್ಕೆ ಆಗೋದು. ಬಟ್ ಇವರು ಆ ಪ್ರೀತಿ ವಿಶ್ವಾಸ ಇದ್ದರೆ ನಾವು ಹೋಗ್ಬೇಕು. ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಮನೆ ಓಕೆ, ಸಾರಿ, ಅದೇ ಇಂಪಾರ್ಟೆಂಟ್. ನಾವು 21ನೇ ತಾರೀಕಿಂದ ನಾವು ಶುರು ಮಾಡ್ಕೊಂಡಿದ್ದೀವಿ. ಟೌನ್ ಅಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಇವತ್ತಿಂದ ಶುರು ಆಗಿದೆ. ಅದನ್ನ ಅವ್ರಿಗೆ ಎರಡು ದಿವಸ ಎಕ್ಸ್ಟೆಂಡ್ ಕೊಟ್ಟಿದ್ದಲ್ಲ, 2 ದಿವಸ ಎಕ್ಸ್ಟೆಂಡ್. ಯಾಕಂದ್ರೆ ಸ್ವಲ್ಪ ನ್ಯಾಷನಲ್ ಲೆವೆಲ್ ಅಲ್ಲಿ ಕಾರ್ಡ್ ಬಂದಿರೋದು ಕೆಲವು ಗೀತಕ್ ಅವ್ರ ಫೋಟೋ ಅದೆಲ್ಲ ಇರ್ಲಿಲ್ಲ. ಅದಕ್ಕೆ ಇವರೆಲ್ಲ ಹೇಳಿದ್ರು ಇಲ್ಲ ಬಂಗಾರಪ್ಪ ಸಾಹೇಬ್ರದ್ದು ಮತ್ತೆ ಗೀತಕ್ ಅವ್ರದ್ದು ಫೋಟೋ ಇರೋದನ್ನ ನೀವು ಮಾಡಿ ಅಂತ ಹೇಳಿ. ಅದಕ್ಕೆಲ್ಲ ನಾನು ಶಿವಣ್ಣ ಅವ್ರನ್ನ ಹೊರತುಪಡಿಸಿ, ಯಾಕಂದ್ರೆ ಅದರೊಳಗೆ ಪಕ್ಷ ಇರೋದ್ರಿಂದ ಸದ್ಯಕ್ಕೆ ಬೇಡ ಅಂತ ಹೇಳಿ ಗೀತಕ್ಕ ಮತ್ತೆ ಇವರು ಮತ್ತೆ ಎಲ್ಲೆಲ್ಲಿ MLAs ಇದ್ದಾರೆ ಅವ್ರನ್ನೆಲ್ಲ ಹಾಕ್ಬಿಟ್ಟು ಅದು ಒಂದೂವರೆ ದಿವಸ ಸ್ವಲ್ಪ ಲೇಟ್ ಆಯ್ತು ನನಗೆ. ಅದನ್ನು ಕೂಡ ನಿನ್ನೆ ಆಮೇಲೆ ಬಹಳ ಅದ್ಭುತವಾಗಿ ನಿನ್ನೆ ಒಂದು ನಾನು ರಿಲೇ ಆಗೋದು ಥ್ಯಾಂಕ್ ಶಿವಮೊಗ್ಗ ಎಲ್ಲ ಮುಖಂಡರಿಗೆ. ಯಾಕಂದ್ರೆ ಬಹಳ ಅದ್ಭುತವಾಗಿ ನನಗೊಂದು ಮೀಟಿಂಗ್ ನ ಏನು ಬದಲ ಕೆಲವು ಸ್ಥಿತಿ ಇರ್ತದೆ ಸದ್ಯಲ್ಲಿಲ್ಲ ಅಂತ. ಐ ಥಿಂಕ್ ದಿಸ್ ದ ಫಸ್ಟ್ ಟೈಮ್ ನಮ್ಮೆಲ್ಲ ಲೀಡರ್ಸ್ ಕೂಡ ಒಗ್ಗಟ್ಟಾಗಿ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ಮಾಡ್ತೀವಿ ಬಂದವರೆ ನೀವು ಧೈರ್ಯವಾಗಿ ಹೋಗಿ ಅಂತ ಹೇಳಿ ನಿನ್ನೆ ನನಗೆ ಅವರೇ ಕಳಿಸ್ಕೊಟ್ರು. ಎಲ್ಲರೂ ಅವ್ರವ್ರ ವಾರ್ಡ್ ಇನ್ಚಾರ್ಜ್ ತಗೊಂಡಿದ್ದಾರೆ. ಅವ್ರವ್ರ ವಾರ್ಡ್ ಅಲ್ಲೇ ನಾವು ಕೆಲಸ ಮಾಡ್ಬೇಕಂತ ನಮಗೆ ಡೈರೆಕ್ಷನ್ಸ್ ಕೂಡ ಬಂದಿದೆ. ನಾನು ಒಂದು ವಾರ್ಡ್ ಕೇಳಿದೆ, ಆದ್ರೆ ನಾನು ತೀರ್ಮಾನ ಮಾಡಿ ಇಲ್ಲ ನಿಮ್ಮ ವಾರ್ಡ್ ನಿಮ್ಮ ಹಳ್ಳಿಯಲ್ಲಿದೆ ನೀನು ಅಲ್ಲೇ ಹೋಗು ಅಂತ ಕಳಿಸಿದ್ದಾರೆ. ಸೊ ಪ್ರಸನ್ನ ಅವ್ರಿಗೂ ಒಂದೇ ವಾರ್ಡ್, ರಮೇಶ್ ಅವ್ರಿಗೂ ಒಂದೇ ವಾರ್ಡ್, ಆಯ್ತು ಒಂದೇ ಕೊಟ್ಟಿದ್ದಾರ ಇಲ್ಲ ಅವ್ರಿಗೆ ಕೊಟ್ಟಿಲ್ಲ, ಮುಕ್ತಿಯಾರ್ ಅವ್ರಿಗೂ ಒಂದೇ, ಎಲ್ಲರಿಗೂ ಒಂದೊಂದೇ ವಾರ್ಡ್. ಜೊತೆಗೆ ನಾನೇನಾದ್ರು ಕರೆದ ನನ್ನ ವಾರ್ಡಿಗೆ ಸಹಾಯ ಬಂದ್ ಮಾಡ್ಬೇಕು. ಈ ತರ ನಾವು ಸಿಸ್ಟಮ್ ಮಾಡಿದೀವಿ. ನಮ್ದು ಇಷ್ಟೇ, ಮನೆಗೂ ಹೋಗಿ ಮತ ಕೇಳ್ತಕ್ಕಂಥ ಯೋಗ್ಯತೆ ಬರೀ ಕಾಂಗ್ರೆಸ್ಸಿಗೆ ಇದೆ ಹೊರತು ಬಿಜೆಪಿ ಅವ್ರಿಗಿಲ್ಲ. ಬಹಳ ಸಂತೋಷ ಇನ್ನೊಂದೇನು ಅಂದ್ರೆ ನಮ್ಮ ಲೀಡರ್ಸ್ ಸಿಟಿಯಲ್ಲಿ ಹೋದಾಗ ಈಗ ನೀವು ಅವ್ರ ಜೊತೆಗೆ ಹೋಗೋದು, ಹೋಗಿ ಗ್ಯಾರಂಟಿ ಕಾರ್ಡ್ ಕೊಡ್ಬೇಕಾದ್ರೆ ಖುಷಿಯಾಗಿ ಇಲ್ಲಪ್ಪ ನಾವು ಹೋದ್ಸತಿ ಯಾರಿಗೆ ವೋಟ್ ಹಾಕಿದೀವಿ ಬೇರೆ ಪ್ರಶ್ನೆ, ಈ ಸತಿ ಮಾತ್ರ ನಾವು ಹಾಕ್ತೀವಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಋಣದಲ್ಲಿದ್ದೀವಿ, ಅವರು ನಮಗೆ ಸಹಕಾರ ಮಾಡಿದ್ದಾರೆ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಅದೇ ನಮಗೆ ಗ್ಯಾರಂಟಿ, ಅದೇ ನಮಗೆ ವಿಶ್ವಾಸ. ಯಾವುದೇ ಸರ್ಕಾರ ಜನರಿಗೆ ಸಹಕಾರ ಮಾಡುತ್ತೆ ಅಂದ್ರೆ ಜನರು ಅವ್ರನ್ನ ಸಹಕಾರವನ್ನು ಉಳಿಸ್ಕೊಳ್ತಾರೆ ಅನ್ನೋದಕ್ಕೆ ಇದೇ ಗ್ಯಾರಂಟಿ ಕಾರ್ಡ್ ನಮಗೆ ಗ್ಯಾರಂಟಿ. ಅದಾಗ್ತದೆ. ದೇಶದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ 100 ಬಂದ. ಈ ಸಿಂಪು ಪಾಲಿಟಿಕ್ಸ್
ಈ ಚೊಂಬು ಪಾಲಿಟಿಕ್ಸ್ಗೆ ನಾನು ನಿಜವಾಗ್ಲೂ ಹೇಳ್ತೀನಿ. ಡೋಂಟ್ ಯು ಥಿಂಕ್ ಚೊಂಬು ಕೊಟ್ಟಿದ್ದಾರೆ ಬಿಜೆಪಿಯವರು? ಅಲ್ಲ, ಚೊಂಬು ಉತ್ತರ 2024 ಜೂನ್ 4ಕ್ಕೆ ಗೊತ್ತಾಗುತ್ತೆ. ನಾವೇನೋ ಒಂದು ಕೊಟ್ಟಿದೀವಿ, ಅದಕ್ಕೆ ಇವ್ರು ಕೊಡ್ತಾರೆ, ಅದರಿಂದ ಮತ ಬಂದ್ಬಿಡುತ್ತೆ ಅಂದ್ರೆ ಬಿಜೆಪಿ ಮೂರಕ್ಕೂ ಇನ್ಯಾರಿಲ್ಲ. ಒಂದು ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರುತ್ತೆ ಅಂತ ಅವರು ನನಗೆ ಹೇಳ್ಬೋದು, ನೀವು ಚೊಂಬು ತೋರಿಸಿದ ತಕ್ಷಣ ನಿಮ್ಗೂ ಓಟ್ ಬರುತ್ತೆ ಅಂತ ಹೇಳ್ಬೋದು. ಆದ್ರೆ ಅದಕ್ಕೊಂದು ಮೀನಿಂಗ್ ಇರ್ಬೇಕಾಗ್ತದೆ. 1,50,000 ಕೋಟಿ ವರ್ಷಕ್ಕೆ ನಮಗೆ ಬರಬೇಕು. AG ರಿಪೋರ್ಟ್ ಇದೆ, ನಿಮ್ಗೂ ಗೊತ್ತಿದೆ, ನೀವೇ ಮಾಧ್ಯಮದವ್ರು ಹಾಕಿದ್ರೆ. ಹಾಗಾದ್ರೆ ಚೊಂಬು ತೋರಿಸಲೇಬೇಕಲ್ಲ ಅವರಿಗೆ. ಇವರಿಗೆ ನೋಡಿ, ವೇರ್ ದೇ ಹ್ಯಾವ್ ಫೇಲ್ಡ್. ಶೋಭಾ ಕಾರಂದ್ಲಾಜೆ ಅವರು ಚಿಕ್ಕಮಗಳೂರಲ್ಲಿ ಗೆದ್ದವರು ಬೇರೆ ಕಡೆ ಹೋಗ್ತಾರೆ, ಹೋಗ್ಲಿ, ಅವ್ರು ಎಲ್ ಬೇಕಾದ್ರೆ. ಯಾಕೆ ಕಳಿಸಿದ್ದಾರೆ? ಮಾನ ಮರ್ಯಾದೆ ಕಳ್ಕೊಂಡಿದ್ದಾರೆ, ಧ್ವನಿಯಾಗಿ ಇರ್ಲಿಲ್ಲ ಅವರು. ಸದಾನಂದ ಗೌಡರಿಗೆ ಟಿಕೆಟ್ ತಪ್ಪಿಸಿ ಶೋಭಾ ಕಾರಂದ್ಲಾಜೆ ಕೊಟ್ಟರು. ಅದರಲ್ಲಿ ಡಬಲ್ ಇಂಜಿನ್ ಫ್ಲಾಪ್. ಒಂದು ಸದಾನಂದ ಗೌಡ್ರ ಫ್ಲಾಪ್, ಇನ್ನೊಂದು ಗೋ ಬ್ಯಾಕ್ ಅಂತವರಿಗೆ ಇಲ್ಲಿಗೆ ಬಂದು ಕೊಡ್ತಾರೆ ಅಂತ ಹೇಳಿದ್ರೆ ಅದೇ ಈಶ್ವರಪ್ಪ ಅವರು ಹೇಳಿದ್ರು. ಪ್ರತಾಪ್ ಸಿಂಹ ಏನು ಆರ್ಭಟ, ಯಾಕೆ ಬಿಜೆಪಿ ಅವರಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ನೋ, ದೇ ಡಿಡ್ ಹ್ಯಾವ್ ಕಾನ್ಫಿಡೆನ್ಸ್, ಅದಕ್ಕೆ ಚೇಂಜ್ ಮಾಡಿದ್ರು. ಅನಂತ್ ಕುಮಾರ್ ಹೆಗಡೆ ಇವಾಗ ಬಿಜೆಪಿ ಅವರಿಗೆ ಅರ್ಥ ಆಯ್ತು ಸಂವಿಧಾನದ ಬಗ್ಗೆ. ಅನಂತ್ ಕುಮಾರ್ ಹೆಗಡೆ ಮಾತಾಡ್ಬೇಕಾದ್ರೆ ಅವ್ರು ಏನ್ ಅನ್ಕೊಂಡಿದ್ರು ಅದನ್ನ ಬಹಳ ಪ್ಲಸ್ ಆಗ್ಬಿಡುತ್ತೆ ಅಂತ. ಆದ್ರೆ ಇವತ್ತು ಅನಂತ್ ಕುಮಾರ್ ಹೆಗಡೆನ ಎಲ್ಲಿಟ್ಟಿದ್ದಾರೆ? ಅನಂತ್ ಕುಮಾರ್ ಹೆಗಡೆ ಎಲ್ಲಿದ್ದಾರೆ? ಅವರೆಲ್ಲ RSS ಬ್ಯಾಕ್ ಗ್ರೌಂಡ್ ಅವರೆಲ್ಲ ಎಲ್ಲಿದ್ದಾರೆ ಕೇಳಿ, ಅವರು ಅಡ್ರೆಸ್ ತಗೊಬನ್ನಿ. ಈ ರಾಜ್ಯದ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ನಾನು ನಿಮ್ಗೆ ಹೇಳಿದ್ದೆ ಅಂತ, ನನ್ನ ಹೊಸ ವರ್ಷದಲ್ಲಿ ಹೇಳಿದ್ದೆ, ನಾನು ಉತ್ತರ ಕೊಡ್ತೀನಿ ನಿಮಗೆ ಅಂತ. ಅವರೆಲ್ಲ ಬಂಗಾರಪ್ಪ ನುಣದಲ್ಲಿ ಗೆದ್ದವರು. ಅವರು ಇವತ್ತು ಅವ್ರಿಗೆ ಟಿಕೆಟೇ ಕೊಡಲಿಲ್ಲ. ಬಿಫೋರ್ ಇವನ್ ಎಲೆಕ್ಷನ್ ಇರ್ತಾನೆ ಈ ಟಿಕೆಟ್ ಒಂದು 5-6 ಪಾರ್ಟಿ ಪ್ರೆಸಿಡೆಂಟ್ ಬಿಜೆಪಿ ಸೋಲಿಗೆ ಕಾರಣಕರ್ತರಾದವರು ಅಲ್ಲಿ ತಂದಿದ್ದಾರೆ ಅಂದ್ರೆ ಅರ್ಥ ದೇ ಹ್ಯಾವ್ accepted their defeat. They have accepted their defeat and they will accept their defeat here also. ನನ್ನ ಅನಿಸಿಕೆ. ಈಶ್ವರಪ್ಪ ಕಾಮೆಂಟ್ ರಿಜೆಕ್ಟ್ ಮಾಡಿದ್ರಿ, ಅವ್ರ ಲೆವೆಲ್ ಯಾಕೆ ಅಲ್ಲ, ಇನ್ಸೆನ್ಸಿಟಿವ್ ಆಗಿ ನೀವು ಗಂಡ್ಸ್ ಆಗಿದ್ದೀರ ಅಂತ ಪ್ರಶ್ನೆ ಮಾಡೋದಿಲ್ಲ. ಈಶ್ವರಪ್ಪ ಇವತ್ತು ಎಜುಕೇಶನ್ No, please, your sister. One second. ಪ್ರತಿ One second. ನೋಡ್ತಾ ಇದ್ದಾರೆ. One second. ಗಂಡ್ಸ್ One second. Before minister, I'm brother. ನನ್ನ ನಿಮಿಷ, ನೀವು ಹೇಳೋದಕ್ಕೆ ನಾನು ಒಪ್ಪೋದಿಲ್ಲ. Before minister, I'm her sister. She's my sister. Before this, she is my sister. ನನಗೆ ಎವ್ರಿ ರೈಟ್ ಇದೆ. I will defend her. Even today, I'm not asking you. No, I'm just warning. I'm not stooping down to his level. I'm warning Ishwarappa. I'm warning Ishwarappa. ಸರ್, ನೀವು ನೋಡಿ, ಅಂದ್ರೆ ನೀವು ಗಂಡ್ಸ್ ಆಗಿದ್ದೀರ ಮಾತ್ರ ಅಂದ್ರೆ ನಿಮ್ಗೆ ಇನ್ನೊಬ್ಬನ ಮಗನ ಟಿಕೆಟ್ ನಾನು ಹೇಳ್ತಾ ಇರೋದು ಅವ್ರು ಗಂಡ್ಸಾಗಿ ಒಂದ್ ಕಡೆ ಹಿಡಿಸಿ ಗೌರವ ಕೊಟ್ಟು ಚೀಪಾಗಿ ಮಾತಾಡ್ತಾರ, ಅದನ್ನ ಹೇಳ್ತಾ ಇರೋದು. ಯೋಚನೆ ಮಾಡಿ, ನೀವು ಬಳಸೋ ಪದ ಸರಿ ಇಲ್ಲ. ಹಾಗಾದ್ರೆ ನರೇಂದ್ರ ಮೋದಿ ಅವ್ರು ತಾಳಿ ಪಡಿಸಿದಾಗ ಸರಿ ಅಂತ ಹೇಳಿದೆ, ಸರಿ ಅಂತ ಹೇಳಿದ್ರೆ ಒಂದು ನಿಮಿಷ ಅವ್ರು ಯಾರೋ ಬಳಸ್ತಾರೆ. ವಿಶ್ಲೇಷಣೆ ಮಾಡಿ ನಾಳೆ ಬೆಳಗ್ಗೆ ಹೇಳ್ತಾರೆ ತಾಳಿ ಬಗ್ಗೆ ಮಾತಾಡಿರೋದು. ಎಲ್ಲರೂ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅವರ ಸಂದರ್ಭದಲ್ಲಿ. ಸೋದರಿ ಸಮಾನ ಅಂದ್ಬಿಟ್ಟು ಹೊಲಸಿನಾರಿಗೆಯಲ್ಲಿ ಹೇಳ್ತಾರಲ್ರಿ ಬೇರೆ ಬೇರೆ ರೀತಿಯಲ್ಲಿ, ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ನೀವು ನಿಮ್ಮ ಪ್ರತಿಕ್ರಿಯೆ ಕೊಡೋ ಗಲಾಟೆಗಳಿಗೆ ನಾನು ವ್ಯಕ್ತಿಗತವಾಗಿ ನಾ ಮಾತಾಡಿದ್ದೀನಿ. ಯು ಆರ್ ಜಸ್ಟ್ ಜನರಲೈಸಿಂಗ್ ಮೈ ಕಾಮೆಂಟ್. ಐ ಆಮ್ ನಾಟ್ ಜನರಲೈಸಿಂಗ್, ಐ ಆಮ್ ಟಾರ್ಗೆಟಿಂಗ್ ಈಶ್ವರಪ್ಪ.
ನೀವು ಹಾರ್ವಿಂಗ್ ಈಶ್ವರಪ್ಪ ಅಂತ ಫುಲ್ ಗಂಡಸ್ತಾನ ಎಜುಕೇಶನ್ ಅಂದ್ಬಿಟ್ರೆ ಐ ಥಿಂಕ್ ಇಟ್ಸ್ ಯೋರ್ ಮಿಸ್ಟೇಕ್, ಇಟ್ಸ್ ನಾಟ್ ಮೈ ಮಿಸ್ಟೇಕ್, ಅಂಡ್ ಐ ವಿಲ್ ನಾಟ್ ಅಗ್ರಿ ಯುವರ್ ಆರ್ಗ್ಯುಮೆಂಟ್. ನೀವು ಸಮಾಜದ ಸಾರ್ವಜನಿಕವಾಗಿ ಯಾವ ಪದಗಳನ್ನು ಬಳಸಬಾರ್ದು. ಅಲ್ಲಲ್ಲ, ಈ It is insensitive also. ಅಲ್ಲಿ ಆ ವ್ಯಕ್ತಿಯವ್ರದ್ದೆಲ್ಲ ಗ್ಯಾಪ್ ಆಗ್ತಿದೆ. ಇದನ್ನು ಗೊತ್ತಿರೋದು. ನೀವು ಗಂಡಸ ಅನ್ನೋ ಮಾತನ್ನೇ ಹೆಂಗಸನ್ನ ಅವಮಾನ ಮಾಡ್ತಿದೆ. ನೀವು ಸಹೋದರಿ ಬಗ್ಗೆ ಮಾತಾಡ್ತಿದ್ದೀರಾ ನಾಗರಾಜ್ ಅವರೇ, ಒಂದು ನಿಮಿಷ. ಒಬ್ಬ ವ್ಯಕ್ತಿ ಮಾತಾಡ್ಬೇಕಾದ್ರೆ ವ್ಯಕ್ತಿಗೆ ಉತ್ತರ ಕೊಡ್ಬೇಕಾದ್ರೆ ವೈ ಯು ವಾಂಟ್ ಟು ಜನರಲೈಸ್? ಇಸ್ ದಟ್ ಯುವರ್ ಜಾಬ್? ನಾನು ಹೇಳ್ತಾ ಇರೋದು ನಿಮಗೆ ಅಂತ ಹೇಳಿ ಒಬ್ಬರಿಗೆ ಹೇಳ್ಬೇಕಾದ್ರೆ ಯು ಆರ್ ಟೇಕಿಂಗ್ ಇಟ್ ಬ್ಯಾಕ್, ಯು ಆರ್ ರಾಂಗ್. ವೈ ಯು ವಾಂಟ್ ಟು ಜನರಲೈಸ್ ದ ಹೋಲ್ ಸಿಚುವೇಶನ್? ನೀವು ಜನರಲ್ ಐ ನೋ ನಿಮ್ ಕಾಲೇಜಿಗೆ ನಾನು ಒಪ್ಕೊಳ್ತೀನಿ, ಒಬ್ಬ ಎಜುಕೇಶನ್ ಮಿನಿಸ್ಟರ್ ಆಗಿ ಮದುವೆ ನಿಮ್ ಬಾಯಲ್ಲಿ ಬರಬಾರ್ದು ಅಂತ. ಅದಕ್ಕೆ ನಾನು ಹೇಳ್ತಾ ಇರೋದು ಬಿಫೋರ್ ಐ ಆನ್ ಎಜುಕೇಶನ್ ಮಿನಿಸ್ಟರ್, ಶಿ ಇಸ್ ಮೈ ಸಿಸ್ಟರ್. ಎಜುಕೇಶನ್ ಮಿನಿಸ್ಟ್ರಿ ಇವತ್ತಿರುತ್ತೆ, ನಾಳೆ ಇರಲ್ಲ. ಆದ್ರೆ ಶಿ ವಿಲ್ ಆಲ್ವೇಸ್ ರಿಮೆಂಬರ್ ಶಿ ಇಸ್ ಮೈ ಸಿಸ್ಟರ್. ಅದಕ್ಕೆ ನಾನು ಗೌರವ ಕೊಡ್ತೀನಿ. ಯಾವನ್ ಏನೇ ತಿಪ್ಪರಲ್ಲ ನೋಡಿದ್ರು ಅದನ್ನ ಮಾಡಬೇಕು. ಮಗನಿಗೋಸ್ಕರ ಪಕ್ಷನ ಹರಾಜು ಮಾಡಿದವ್ರಿಗೆ ಅದನ್ನ ಮಾತಾಡಲ್ಲ. ಕರೆಕ್ಟಾ? ಡೆಪ್ಟಿ ಸಿಎಂ ಎಜುಕೇಶನ್ ಅವ್ರಿಗೂ ಕೂಡ ಬರ್ತದೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಬರಲ್ಲನ್ರಿ. ಅವರು ಈ ರಾಜ್ಯದ ಆಳ್ಬೇಕಾದ್ರೆ ಅಂಡ್ ಐ ಕೀಪ್ ಆನ್ ಡಿಫೆಂಡಿಂಗ್ ಮೈ ಸಿಸ್ಟಮ್. ಅಂಡ್ ನೀವು ಮಾಡೋದು ಒಳ್ಳೇದು, ನೀವು ಮಾಡ್ತೀರಾ. ರಾಜೇಶ್ ಫುಲ್ಲು ರೆಡಿ ಆಧುನಿಕ ಸುಮ್ಮಲ್ ತಗೊಂಡಿಲ್ಲ ಬೇರೆ ಬಂದಿಲ್ಲ. ಅದಕ್ಕೆ ನಾವೇ ಮಾಡ್ತೇವೆ. ಮತ್ತೇನು ಧನ್ಯವಾದಗಳು.